ವೆಲ್ಕಮ್ ಬ್ಯಾಕ್. ಅಪ್ಪ ಸಾಲ ಮಾಡಿದ್ದಾನೆ. ಅಪ್ಪ ಮಾಡಿದಂತ ಸಾಲವನ್ನ ಮಗ ತೀರಿಸೋದಕ್ಕೆ ಮುಂದಾಗಿದ್ದಾನೆ. ಮಗ ನಾನು ಆ ಸಾಲವನ್ನ ತೀರಿಸ್ತೀನಿ ಅಂತ ಒಪ್ಕೊಂಡಿದ್ದ ಕೂಡ. ಆದ್ರೆ ಅಪ್ಪ ಮಾಡಿದಂತ ಸಾಲದ ನೆಪದಲ್ಲಿ ಮಗನಿಂದ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ದಂಧೆಕೋರರಿಂದ ಯಾದಗಿರಿಯಲ್ಲಿ ಲಕ್ಷ ಲಕ್ಷ ವಸೂಲಿ ಮಾಡಲಾಗಿದೆ. ಚಕ್ರಬಡ್ಡಿ ಸುಳಿಯಲ್ಲಿ ಸಿಲುಕಿ ಈಗ ಕುಟುಂಬ ವಿಲವಿಲ ಅಂತ ಇದೆ. ಸಾಲದ ಶೂಲಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನವನ್ನ ಕೂಡ ಮಾಡಿದ್ದಾನೆ. ಅಪ್ಪ ಮಾಡಿದ ಸಾಲದ ನೆಪದಲ್ಲಿ ಮಗನಿಂದ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ದಂಧೆಕೋರರು. ಈ ಕಿರಾಣಿ ಅಂಗಡಿಯಲ್ಲಿ ಇದ್ದಿದ್ದು 5 ಲಕ್ಷ ಸಾಲ. ಆದ್ರೆ ವಸೂಲಿ ಮಾಡೋದಕ್ಕೆ ಮುಂದಾಗಿದ್ದು ಬರೋಬ್ಬರಿ 18 ಲಕ್ಷ. 5 ಲಕ್ಷ ಸಾಲವನ್ನ ಮಗ ತೀರಿಸ್ತೀನಿ ಅಂತ ಕೂಡ ಹೇಳಿದ್ದ. ಕಿರಾಣಿ ಅಂಗಡಿಯಲ್ಲಿ ಬಾಕಿ ಅಂತ ಕತೆ ಕಟ್ಟಿದ್ರು ದಂಧೆಕೋರರು. ಮೃತ ತಂದೆ ಸಾಲದ ಹೆಸರಲ್ಲಿ ಮಗನನ್ನ ಲೂಟಿ ಮಾಡೋದಕ್ಕೆ ಮುಂದಾಗಿದ್ರು. ಯಾದಗಿರಿಯ ವನದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. 5 ಲಕ್ಷ ಸಾಲ ಅಂತ ಹೇಳಿದವರು ಆನಂತರ ದಿಢೀರ್ ಅಂತ 17 ಲಕ್ಷಕ್ಕೆ ಏರಿಕೆ ಮಾಡ್ತಾರೆ. 5 ಲಕ್ಷ ಅಲ್ವಾ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಮಗ. ಆನಂತರ ದಿಢೀರ್ ಅಂತ 18 ಲಕ್ಷ ಅಂತ ಹೇಳಿದ ತಕ್ಷಣ ಅವ್ರಿಗೆ ಕೈಕಾಲ ಆಡ್ಲಿಲ್ಲ. 18 ಲಕ್ಷ ಹೇಗೆ ಕಟ್ಟೋದು ಅಂತ ಈಗ ವಿಲವಿಲ ಅಂತಿದ್ದಾರೆ. ಸರ್ ನಾವು ಅವ್ರ ಬಳಿ ಸಾಲ ಮಾಡಿಲ್ಲ ಸರ್. ನಮ್ಮ ಅಪ್ಪರದು ಬಾಕಿ ಆದಂತ ಅಂತಿದ್ರು ಸರ್. ನಮ್ಮ ಅಪ್ಪರು 2013 ಡೆತ್ ಆದ್ಮೇಲೆ ಆಮೇಲೆ ಸ್ವಲ್ಪ ಬೀಸ್ಬಿಟ್ಟು ಆಮೇಲೆ ಬಂದು ಏನಂದ್ರೆ 18 ಲಕ್ಷ ರೂಪಾಯಿ ಬಾಕಿ ಆದಂತ ಅಂದ್ರಿ ಸರ್. ನಾನು ನೋಡ್ರಿ ಅಷ್ಟು ಹೆಂಗಾಗ್ಯದ ನೋಡಂತಂದ್ರೆ ಇಲ್ಲ ನಿಮ್ಮ ಅಪ್ಪರದ್ದು ಆದ ನೀವು ಕಟ್ಟಬೇಕಂದ್ರೆ ಯಾಕಾದ್ರೆ ಆಗಲಿ ನಮ್ಮ ಅಪ್ಪಗೆ ಹುಟ್ಟಿ ನಾವು ಕಟ್ತೀವಿ ಅಂತಿಗೆ ಅಂದ್ವಿ. ಸ್ವಲ್ಪ ಮಾಡಿ ಕಟ್ತೀವಿ ಅಂದಿರಿ. ಸ್ವಲ್ಪ ಬೀಸ್ಬಿಟ್ಟು ಮೇಲೆ ಮಾಡಿದ್ರಿ. ಅದಕ್ಕೆ ಹೋಗಿ ನಿಮ್ಮ ಫೈನಾನ್ಸ್ನಾಗ ಕೊಡ್ತೀನಿ ಅಂತ ನಮ್ಮ 12 ಚೆಕ್ ತೊಗೊಂಡ್ರಿ. ತೊಗೊಂಡ್ಮೇಲೆ ಏನು ಮಾಡಿರಿ 12 ಚೆಕ್ ತೊಗೊಂಡ್ಗೇಸಿ ನೀವು ತಿಂಗಳ ಕಟ್ಕೊಂಡು ಹೋಗ್ರಿ ನಮ್ಮ ಮನೆಗೆ ತೊಗೊಂಡು ಕೊಡ್ರಿ. ಅವ್ರ ಮನೆಗೆ ಹೋಗಿ ಕೊಟ್ಟಿರಿ ಬಡ್ಡಿ ತಿಂಗಳ 20 ಲಕ್ಷ ಸಾಲ ತಗೊಂಡಿಲ್ರಿ. 20 ಲಕ್ಷ ಮಾಲ್ ತಂದೀನ್ರಿ. ಸ್ವಲ್ಪ ಮಾಡಿ ತಂದನ್ರಿ. ಒಂದಕ್ಕೆ ಎರಡು ಬರ್ದು ಇಷ್ಟು ಉದ್ದು ಮಾಡನ್ರಿ. ಈಗ 70 ಕೆತ್ತೆ ಬೋಲಾರ 80 ಲಕ್ಷ 70 ಲಕ್ಷ ಅಂತ ಅಂದ್ರಿ ಅವ್ರು. ಈಗ 70 ಲಕ್ಷ ಕಟ್ಟಿವ್ರಿ. ಈಗ ಬರೀ 20 ಲಕ್ಷ ಐತ್ರಿ ನನ್ನ ಗಂಡ ತೀರ್ಕೊಂಡಾಗ. ಅದು ಬಂದು ಹೇಳನ್ರಿ. ಅದನ್ನು ಪೂರ್ತಿ ಇದಿಲ್ರಿ, ಫ್ರಾಡ್ ಅದು. ಹಿಂಗೆ ಫ್ರಾಡ್ ಮಾಡಿ ನಮ್ಗೆ ಫ್ರಾಡ್ ಮಾಡ್ಲಕತ್ತನ್ರಿ ಅವ. ಈಗ 70 ಲಕ್ಷ ಏನೇನು ಹೊಲ ಗಿಲ ಮಾರ್ಕೆಟ್ರಮ್ಮ? ಈಗ ಒಂದು ಫ್ಲಾಟ್ ಮಾಡಿವಿ ಇಲ್ಲೇ ಅದ್ರಾಗ ಯಾದಗಿರಿದಾಗ ಇತ್ತು ರೀ. ಒಂದು ಫ್ಲಾಟ್ ಮಾಡಿವಿ, ಒಂದು ಹೊಲ ಮಾರಿವಿ, ಮತ್ತೆ ಮನೆ ಅಡ ಇಟ್ಟನ್ರಿ. ಅದು ಮನೆ ಹಂಗೆ ಇದು ಬಂಗಾರ ನಮ್ಮ ಎಲ್ಲ. ವೆಲ್ಕಮ್ ಬ್ಯಾಕ್. ಅಪ್ಪ ಸಾಲ ಮಾಡಿದ್ದಾನೆ. ಅಪ್ಪ ಮಾಡಿದಂತ ಸಾಲವನ್ನ ಮಗ ತೀರಿಸೋದಕ್ಕೆ ಮುಂದಾಗಿದ್ದಾನೆ. ಮಗ ನಾನು ಆ ಸಾಲವನ್ನ ತೀರಿಸ್ತೀನಿ ಅಂತ ಒಪ್ಕೊಂಡಿದ್ದ ಕೂಡ. ಆದ್ರೆ ಅಪ್ಪ ಮಾಡಿದಂತ ಸಾಲದ ನೆಪದಲ್ಲಿ ಮಗನಿಂದ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ದಂಧೆಕೋರರಿಂದ ಯಾದಗಿರಿಯಲ್ಲಿ ಲಕ್ಷ ಲಕ್ಷ ವಸೂಲಿ ಮಾಡಲಾಗಿದೆ. ಚಕ್ರಬಡ್ಡಿ ಸುಳಿಯಲ್ಲಿ ಸಿಲುಕಿ ಈಗ ಕುಟುಂಬ ವಿಲವಿಲ ಅಂತ ಇದೆ. ಸಾಲದ ಶೂಲಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನವನ್ನ ಕೂಡ ಮಾಡಿದ್ದಾನೆ. ಅಪ್ಪ ಮಾಡಿದ ಸಾಲದ ನೆಪದಲ್ಲಿ ಮಗನಿಂದ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ದಂಧೆಕೋರರು. ಈ ಕಿರಾಣಿ ಅಂಗಡಿಯಲ್ಲಿ ಇದ್ದಿದ್ದು 5 ಲಕ್ಷ ಸಾಲ. ಆದ್ರೆ ವಸೂಲಿ ಮಾಡೋದಕ್ಕೆ ಮುಂದಾಗಿದ್ದು ಬರೋಬ್ಬರಿ 18 ಲಕ್ಷ. 5 ಲಕ್ಷ ಸಾಲವನ್ನ ಮಗ ತೀರಿಸ್ತೀನಿ ಅಂತ ಕೂಡ ಹೇಳಿದ್ದ. ಕಿರಾಣಿ ಅಂಗಡಿಯಲ್ಲಿ ಬಾಕಿ ಅಂತ ಕತೆ ಕಟ್ಟಿದ್ರು ದಂಧೆಕೋರರು. ಮೃತ ತಂದೆ ಸಾಲದ ಹೆಸರಲ್ಲಿ ಮಗನನ್ನ ಲೂಟಿ ಮಾಡೋದಕ್ಕೆ ಮುಂದಾಗಿದ್ರು. ಯಾದಗಿರಿಯ ವನದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. 5 ಲಕ್ಷ ಸಾಲ ಅಂತ ಹೇಳಿದವರು ಆನಂತರ ದಿಢೀರ್ ಅಂತ 17 ಲಕ್ಷಕ್ಕೆ ಏರಿಕೆ ಮಾಡ್ತಾರೆ. 5 ಲಕ್ಷ ಅಲ್ವಾ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಮಗ. ಆನಂತರ ದಿಢೀರ್ ಅಂತ 18 ಲಕ್ಷ ಅಂತ ಹೇಳಿದ ತಕ್ಷಣ ಅವ್ರಿಗೆ ಕೈಕಾಲ ಆಡ್ಲಿಲ್ಲ. 18 ಲಕ್ಷ ಹೇಗೆ ಕಟ್ಟೋದು ಅಂತ ಈಗ ವಿಲವಿಲ ಅಂತಿದ್ದಾರೆ. ಸರ್ ನಾವು ಅವ್ರ ಬಳಿ ಸಾಲ ಮಾಡಿಲ್ಲ ಸರ್. ನಮ್ಮ ಅಪ್ಪರದು ಬಾಕಿ ಆದಂತ ಅಂತಿದ್ರು ಸರ್. ನಮ್ಮ ಅಪ್ಪರು 2013 ಡೆತ್ ಆದ್ಮೇಲೆ ಆಮೇಲೆ ಸ್ವಲ್ಪ ಬೀಸ್ಬಿಟ್ಟು ಆಮೇಲೆ ಬಂದು ಏನಂದ್ರೆ 18 ಲಕ್ಷ ರೂಪಾಯಿ ಬಾಕಿ ಆದಂತ ಅಂದ್ರಿ ಸರ್. ನಾನು ನೋಡ್ರಿ ಅಷ್ಟು ಹೆಂಗಾಗ್ಯದ ನೋಡಂತಂದ್ರೆ ಇಲ್ಲ ನಿಮ್ಮ ಅಪ್ಪರದ್ದು ಆದ ನೀವು ಕಟ್ಟಬೇಕಂದ್ರೆ ಯಾಕಾದ್ರೆ ಆಗಲಿ ನಮ್ಮ ಅಪ್ಪಗೆ ಹುಟ್ಟಿ ನಾವು ಕಟ್ತೀವಿ ಅಂತಿಗೆ ಅಂದ್ವಿ. ಸ್ವಲ್ಪ ಮಾಡಿ ಕಟ್ತೀವಿ ಅಂದಿರಿ. ಸ್ವಲ್ಪ ಬೀಸ್ಬಿಟ್ಟು ಮೇಲೆ ಮಾಡಿದ್ರಿ. ಅದಕ್ಕೆ ಹೋಗಿ ನಿಮ್ಮ ಫೈನಾನ್ಸ್ನಾಗ ಕೊಡ್ತೀನಿ ಅಂತ ನಮ್ಮ 12 ಚೆಕ್ ತೊಗೊಂಡ್ರಿ. ತೊಗೊಂಡ್ಮೇಲೆ ಏನು ಮಾಡಿರಿ 12 ಚೆಕ್ ತೊಗೊಂಡ್ಗೇಸಿ ನೀವು ತಿಂಗಳ ಕಟ್ಕೊಂಡು ಹೋಗ್ರಿ ನಮ್ಮ ಮನೆಗೆ ತೊಗೊಂಡು ಕೊಡ್ರಿ. ಅವ್ರ ಮನೆಗೆ ಹೋಗಿ ಕೊಟ್ಟಿರಿ ಬಡ್ಡಿ ತಿಂಗಳ 20 ಲಕ್ಷ ಸಾಲ ತಗೊಂಡಿಲ್ರಿ. 20 ಲಕ್ಷ ಮಾಲ್ ತಂದೀನ್ರಿ. ಸ್ವಲ್ಪ ಮಾಡಿ ತಂದನ್ರಿ. ಒಂದಕ್ಕೆ ಎರಡು ಬರ್ದು ಇಷ್ಟು ಉದ್ದು ಮಾಡನ್ರಿ. ಎಷ್ಟು ಮಾಡನ್ರಿ ಸಾಲ? ಈಗ
ಕೆತ್ತೆ ಬೋಲಾರೆ 80 ಲಕ್ಷ 70 ಲಕ್ಷ ಅಂತ ಅಂದ್ರಿ ಅವ್ರು. ಈಗ 70 ಲಕ್ಷ ಕಟ್ಟಿವ್ರಿ. ಈಗ ಬರೀ 20 ಲಕ್ಷ ಐತ್ರಿ ನನ್ನ ಗಂಡ ತೀರ್ಕೊಂಡಾಗ. ಅದು ಬಂದು ಹೇಳ್ಯಾನ್ರಿ, ಅದನ್ನು ಪೂರ್ತಿ ಇದಿಲ್ರಿ, ಫ್ರಾಡ್ ಅದು. ಹಿಂಗೆ ಫ್ರಾಡ್ ಮಾಡಿ ನಮ್ಗೆ ಫ್ರಾಡ್ ಮಾಡ್ಲಕತ್ತಾನ್ರಿ ಅವ. ಈಗ 70 ಲಕ್ಷ ಏನೇನು ಹೊಲ ಗಿಲ ಮಾರ್ಕೆಟ್ರಮ್ಮ? ಈಗ ಒಂದು ಫ್ಲಾಟ್ ಮಾಡೀವಿ ಇಲ್ಲೇ ಅದ್ರಾಗ ಯಾದಗಿರಿದಾಗ ಇತ್ತು. ಒಂದು ಫ್ಲಾಟ್ ಮಾಡೀವಿ, ಒಂದು ಹೊಲ ಮಾರಿವಿ, ಮತ್ತೆ ಮನಿ ಅಡ ಇಟ್ಟನ್ರಿ. ಅದು ಮನಿ ಹಂಗೆ ಇದು ಬಂಗಾರ ನಮ್ಮ ಎಲ್ಲ. ವೆಲ್ಕಮ್ ಬ್ಯಾಕ್. ಅಪ್ಪ ಸಾಲ ಮಾಡಿದ್ದಾನೆ. ಅಪ್ಪ ಮಾಡಿದಂತ ಸಾಲವನ್ನ ಮಗ ತೀರಿಸೋದಕ್ಕೆ ಮುಂದಾಗಿದ್ದಾನೆ. ಮಗ ನಾನು ಆ ಸಾಲವನ್ನ ತೀರಿಸ್ತೀನಿ ಅಂತ ಒಪ್ಕೊಂಡಿದ್ದ ಕೂಡ. ಆದ್ರೆ ಅಪ್ಪ ಮಾಡಿದಂತ ಸಾಲದ ನೆಪದಲ್ಲಿ ಮಗನಿಂದ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ದಂಧೆಕೋರರಿಂದ ಯಾದಗಿರಿಯಲ್ಲಿ ಲಕ್ಷ ಲಕ್ಷ ವಸೂಲಿ ಮಾಡಲಾಗಿದೆ. ಚಕ್ರ ಬಡ್ಡಿ ಸುಳಿಯಲ್ಲಿ ಸಿಲುಕಿ ಈಗ ಕುಟುಂಬ ವಿಲವಿಲ ಅಂತ ಇದೆ. ಸಾಲದ ಶೂಲಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನವನ್ನ ಕೂಡ ಮಾಡಿದ್ದಾನೆ. ಅಪ್ಪ ಮಾಡಿದ ಸಾಲದ ನೆಪದಲ್ಲಿ ಮಗನಿಂದ ಲೂಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ ದಂಧೆಕೋರರು. ಈ ಕಿರಾಣಿ ಅಂಗಡಿಯಲ್ಲಿ ಇದ್ದಿದ್ದು 5 ಲಕ್ಷ ಸಾಲ. ಆದ್ರೆ ವಸೂಲಿ ಮಾಡೋದಕ್ಕೆ ಮುಂದಾಗಿದ್ದು ಬರೋಬ್ಬರಿ 18 ಲಕ್ಷ. 5 ಲಕ್ಷ ಸಾಲವನ್ನ ಮಗ ತೀರಿಸ್ತೀನಿ ಅಂತ ಕೂಡ ಹೇಳಿದ್ದ. ಕಿರಾಣಿ ಅಂಗಡಿಯಲ್ಲಿ ಬಾಕಿ ಅಂತ ಕತೆ ಕಟ್ಟಿದ್ರು ದಂಧೆಕೋರರು. ಮೃತ ತಂದೆ ಸಾಲದ ಹೆಸರಲ್ಲಿ ಮಗನನ್ನ ಲೂಟಿ ಮಾಡೋದಕ್ಕೆ ಮುಂದಾಗಿದ್ರು. ಯಾದಗಿರಿಯ ವನದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. 5 ಲಕ್ಷ ಸಾಲ ಅಂತ ಹೇಳಿದವರು ಆನಂತರ ದಿಢೀರ್ ಅಂತ 17 ಲಕ್ಷಕ್ಕೆ ಏರಿಕೆ ಮಾಡ್ತಾರೆ. 5 ಲಕ್ಷ ಅಲ್ವಾ ಕೊಡ್ತೀನಿ ಅಂತ ಒಪ್ಕೊಂಡಿದ್ರು ಮಗ. ಆನಂತರ ದಿಢೀರ್ ಅಂತ 18 ಲಕ್ಷ ಅಂತ ಹೇಳಿದ ತಕ್ಷಣ ಅವ್ರಿಗೆ ಕೈಕಾಲ ಆಡಲಿಲ್ಲ. 18 ಲಕ್ಷ ಹೇಗೆ ಕಟ್ಟೋದು ಅಂತ ಈಗ ವಿಲ ಅಂತಿದ್ದಾರೆ. ಸರ್ ನಾವು ಯಾವ ಅವ್ರ ಬಳಿ ಸಾಲ ಮಾಡಿಲ್ಲ ಸರ್. ನಮ್ಮ ಅಪ್ಪಾರದು ಬಾಕಿ ಆದಂತ ಅಂದಿದ್ರು ಸರ್. ನಮ್ಮ ಅಪ್ಪ 2013 ಡೆತ್ ಆದ್ಮೇಲೆ ಆಮೇಲೆ ಸ್ವಲ್ಪ ಬಿಟ್ಟು ಆಮೇಲೆ ಬಂದು ಏನಂದ್ರೆ 18 ಲಕ್ಷ ರೂಪಾಯಿ ಬಾಕಿ ಆದಂತ ಅಂದ್ರಿ ಸರ್. ನಾನು ನೋಡ್ರಿ ಅಷ್ಟು ಹೆಂಗಾಗ್ಯದ ನೋಡಂತಂದ್ರೆ ಇಲ್ಲ ನಿಮ್ಮ ಅಪ್ಪರದ್ದು ಆದ ನೀವು ಕಟ್ಟಬೇಕಂದ್ರೆ ಯಾಕಾದ್ರೆ ಆಗಲಿ ರೀ ನಮ್ಮ ಅಪ್ಪಗೆ ದುಡ್ಡು ನಾವು ಕಟ್ತೀವಿ ಅಂತ ಅಂದ್ವಿ. ಸ್ವಲ್ಪ ಮಾಡಿ ಕಟ್ತೀವಿ ಅಂದಿರಿ. ಸ್ವಲ್ಪ ದಿವಸ ಬಿಟ್ಟ ಮೇಲೆ ಏನು ಮಾಡಿದ್ರಿ, ಅದಕ್ಕೆ ಹೋಗಿ ನಿಮ್ಮ ಫೈನಾನ್ಸ್ನಾಗ ಕೊಡ್ತೀನಿ ಅಂತ ನಮ್ಮ 12 ಚೆಕ್ ತೊಗೊಂಡ್ರಿ. ತೊಗೊಂಡ್ಮೇಲೆ ಏನು ಮಾಡಿರಿ, 12 ಚೆಕ್ ತೊಗೊಂಡ್ಗೇಸಿ ನೀವು ತಿಂಗಳ ಕಟ್ಕೊಂಡು ಹೋಗ್ರಿ, ನಮ್ಮ ಮನೆಗೆ ತೊಗೊಂಡು ಕೊಡ್ರಿ. ಅವ್ರ ಮನೆಗೆ ಹೋಗಿ ಕೊಟ್ಟಿರಿ ಬಡ್ಡಿ ತಿಂಗಳ 40 ಲಕ್ಷ ಸಾಲ ತಗೊಂಡಿಲ್ರಿ. 20 ಲಕ್ಷ ಮಾಲ್ ತಂದೀನ್ರಿ. ಸ್ವಲ್ಪ ಮಾಡಿ ತಂದನ್ರಿ. ಒಂದಕ್ಕೆ ಎರಡು ಬರ್ದಾರ್ರಿ. ಅದು ಒಂದಕ್ಕೆ ಎರಡು ಬರ್ದು ಇಷ್ಟು ಉದ್ದ ಮಾಡೇನ್ರಿ. ಎಷ್ಟು ಮಾಡೇನ್ರಿ ಸಾಲ? ಈಗ 70 ಕೆತ್ತೆ ಬೋಲಾರೆ 80 ಲಕ್ಷ 70 ಲಕ್ಷ ಅಂತ ಅಂದ್ರಿ ಅವ್ರು. ಈಗ 70 ಲಕ್ಷ ಕಟ್ಟಿವ್ರಿ. ಈಗ ಬರೀ 20 ಲಕ್ಷ ಐತ್ರಿ ನನ್ನ ಗಂಡ ತೀರ್ಕೊಂಡಾಗ. ಅದು ಬಂದು ಹೇಳ್ಯಾನ್ರಿ, ಅದನ್ನು ಪೂರ್ತಿ ಇದಿಲ್ರಿ, ಫ್ರಾಡ್ ಅದು. ಹಿಂಗೆ ಫ್ರಾಡ್ ಮಾಡಿ ನಮ್ಗೆ ಫ್ರಾಡ್ ಮಾಡ್ಲಕತ್ತಾನ್ರಿ ಅವ. ಈಗ 70 ಲಕ್ಷ ಏನೇನು ಹೊಲ ಗಿಲ ಮಾರ್ಕೆಟ್ರಮ್ಮ? ಈಗ ಒಂದು ಫ್ಲಾಟ್ ಮಾಡೀವಿ ಇಲ್ಲೇ ಅದ್ರಾಗ ಯಾದಗಿರಿದಾಗ ಇತ್ತು. ಒಂದು ಫ್ಲಾಟ್ ಮಾಡೀವಿ, ಒಂದು ಹೊಲ ಮಾರಿವಿ, ಮತ್ತೆ ಮನಿ ಅಡ ಇಟ್ಟನ್ರಿ. ಅದು ಮನಿ ಹಂಗೆ ಇದು ಬಂಗಾರ ನಮ್ಮ ಎಲ್ಲ